ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ. ವಿಷಯ ಏನಂತಂದ್ರೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಆಕ್ಚುಲಿ ನಾವು ಸುಮಾರು ವರ್ಷಗಳಿಂದ ಹೋಗಿ ತಿಂತಾ ಇದ್ದಿದ್ದು. ಅಂಡ್ ಇದು ವಿಶೇಷ ಏನು ಅಂತಂದ್ರೆ ನಾನು ಕಾಲೇಜ್ ಓದುವಾಗ ನನ್ನ ಜೊತೆ ಒಟ್ಟಿಗೆ ಓದ್ತಾ ಇದ್ದಿದ್ದು ತೇಜೇಶ್ ಅಂಡ್ ಅವನು ಮತ್ತೆ ಅವರ ಫ್ರೆಂಡ್ ಶರತ್ ಇಬ್ರು ಸೇರ್ಕೊಂಡು ಓಪನ್ ಮಾಡಿರೋಂಥದ್ದು. ನನಗೆ ಖುಷಿ ಆಗೋದು ಬಟ್ ಬಹಳ ಹೆಮ್ಮೆ ಆಗೋದು ಏನಂತಂದ್ರೆ ನಾವೆಲ್ಲರೂ ಒಟ್ಟಿಗೆ ಓದ್ತಾ ಇರ್ತೀವಿ, ಅದ್ರ ಜೊತೆಗೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಈ ರೀತಿ ಒಂದು ಹೊಸ ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ ಮಾಡಿ ಒಂದು ಪ್ರಯತ್ನ ಮಾಡೋಂಥದ್ದು, ಇದರಲ್ಲಿ ಗೆಲ್ಲುವಂಥ ಪ್ರಯತ್ನ ಇದೆಯಲ್ಲ, ಅದಕ್ಕೆ ನನ್ನ ಸಹಮತ ಮತ್ತೆ ಸಪೋರ್ಟ್ ಯಾವಾಗಲೂ ಇರುತ್ತೆ. ಟೇಸ್ಟ್ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ. ನಾನು ಬೇರೆ ಬ್ರಾಂಚ್ಗಳಲ್ಲೂ ಟ್ರೈ ಮಾಡಿದ್ದೀನಿ. ನಾನು ಎಲ್ಲರಿಗೂ ಹೇಳೋದು ಇದೇ KG ಕೊಪ್ಪಲು. ಭಾಳ ಚಿಕ್ಕ ವಯಸ್ಸಿಂದ ನಾವಿಲ್ಲಿ ಓಡಾಡ್ತಾ ಇದ್ದ ನೆನಪು. ನಾನು ಇದೇ ಶಾರದಾದೇವಿ ನಗರದಲ್ಲೇ ಬೆಳೆದಿದ್ದು. ಈಗ ಇಲ್ಲಿ ಬಂದು ನಾನು ಓಡಾಡ್ತಿದ್ದ ಜಾಗದಲ್ಲೇ ಬಂದು ಒಂದು ಹೊಸ ಬ್ರಾಂಚ್ ಓಪನ್ ಆಗ್ತಿದೆ. ಅದನ್ನ ಇನಾಗ್ರೇಟ್ ಮಾಡ್ತಿರೋದು ನನಗೆ ಭಾಳ ಖುಷಿ ವಿಷಯ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಓಪನ್ ಮಾಡ್ತಿರೋ ಹೋಟೆಲ್ಗೆ ಇನಾಗ್ರೇಟ್ ಮಾಡೋಕ್ಕೆ ಬಂದಿರೋ ತುಂಬ ಖುಷಿ. ಸೊ ಎಲ್ಲರೂ ಬಂದು ದಯವಿಟ್ಟು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಆ್ಯಂಡ್ ಈ ಒಂದು ಹೋಟೆಲ್ ಏನಿದೆ ಚೆನ್ನಾಗಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಒಳ್ಳೆ ಲೊಕೇಶನಲ್ಲಿ ಓಪನ್ ಮಾಡಿ ಆ್ಯಂಡ್ ಭಾಳ ಸ್ಟ್ರಾಟಜಿಕ್ ಆಗಿ ಇದನ್ನ ಪ್ಲಾನ್ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್. ಭಾಳ ಕನ್ಸಿಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಸೊ ವಿಶ್ ಆಲ್ ದ ಬೆಸ್ಟ್ ತೇಜೇಶ್ ಅಂಡ್ ಶರತ್. ಗಾಡ್ ಬ್ಲೆಸ್. ಅಂಡ್ ಇದು ಇವ್ರಿಗೆ ಯಾವಾಗಲೂ ನನ್ನ ಸಪೋರ್ಟ್ ಇದ್ದೇ ಇರೋದು. ಅಲ್ಲ, ತುಂಬಾ ಚೆನ್ನಾಗಿತ್ತು. ಅಂಡ್ ಇನ್ನು ಅಂದ್ರೆ ವೈಬ್ಸ್ ಹೇಗಿತ್ತು? ವೈಬ್ಸ್ ಚೆನ್ನಾಗಿತ್ತು. ಈಗ ಟೇಸ್ಟ್ ಮಾಡಿದ್ಮೇಲೆ ಇನ್ನು ಮುಂದಿಂದ ಹೇಳ್ಬೋದು. ಐ ಆಮ್ ವೇಟಿಂಗ್ ಆಕ್ಚುಲಿ. ಇನ್ನು ಅದೇ ಸ್ಮೆಲ್ ಇನ್ನೂ ಸಖತ್ತಾಗಿದೆ. ಅಂದ್ರೆ ಐ ಲೈಕ್ ಬಿರಿಯಾನಿ ಸರ್. ಬಿರಿಯಾನಿ ನನಗೆ ತುಂಬಾ ಕಬಾಬ್ ಇಷ್ಟ ಆಗುತ್ತೆ. ಸೊ ಹೌದು, ದೊನ್ನೆ ಬಿರಿಯಾನಿ ಅಂತಂದ್ರೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇಂದಾನೇ ಫೇಮಸ್ ಆಗಿದ್ದು. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಹತ್ರನೇ ಫ್ರಾಂಚೈಸ್ ಮಾಡಿ ಒಂದು ಪ್ಲಾನ್ ಮಾಡಿರುವಂಥದ್ದು. ದೊನ್ನೆ ಆ ಒಂದು ಬ್ಲೆಂಡ್ ಆಗಿ ಆ ಒಂದು ಬಿರಿಯಾನಿ ಟೇಸ್ಟ್ ಮಾಡೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ನೀವು ಸ್ವಲ್ಪ ಇವಾಗ ಬಿಟ್ರೆ ಹೋಗಿ ಪಟ್ ಅಂತ ಟೇಸ್ಟ್ ಮಾಡ್ಬಿಟ್ಟು ಏನು ಹಾಗೇನಿಲ್ಲ. ಸೊ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಎಸ್, ಸೊ ನಮಸ್ಕಾರ ಎಲ್ರಿಗೂ. ನಾನು ಅಮೃತ. ಸೊ ಇವತ್ತು ನಾನು KG ಕೊಪ್ಪಲಲ್ಲಿ, ಮೈಸೂರು, ನನ್ನ ಫೇವ್ರೆಟ್ ಸಿಟಿಯಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ನ ಇನಾಗ್ರೇಟ್ ಮಾಡಿದೆ. ಸೊ ಓನರ್ಸ್ ನನ್ನ ಜೊತೆನೇ ಇದ್ದಾರೆ, ತೇಜೇಶ್ ಮತ್ತು ಶರತ್ ಅವರು. ಆ್ಯಂಡ್ ಒಳಗೆ ಬರ್ತಿರಂಗೆ ನನಗೆ ಏನಂತಾರೆ, ಬಿರಿಯಾನಿ ಘಮ ಆಗಿರ್ಬೋದು, ಕಬಾಬ್ ಘಮ ಆಗಿರ್ಬೋದು. ಆ್ಯಕ್ಚುಲಿ ನಾನು ಅಷ್ಟು ದೊಡ್ಡ ಏನಂತಾರೆ ನಾನ್ ವೆಜ್ ಲವರ್ ಅಲ್ಲ, ಬಟ್ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ. ಸೊ ನಾನು ಪ್ರತಿ ಸತಿ ಮೈಸೂರಿಗೆ ಬಂದಾಗೆಲ್ಲ ಒಂದೊಂದು ಹೊಸ ಜಾಗಗಳನ್ನ, ಐ ಆಮ್ ವೆರಿ ಫುಡ್ಡಿ, ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ತುಂಬ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದೊಂದು ಹೊಸ ಜಾಗ ಆ್ಯಡ್ ಆಯಿತು ನನ್ನ ಲಿಸ್ಟ್ಗೆ. ಸೊ ನೀವು ಕೂಡ ಮೈಸೂರಿಗೆ ಬಂದಾಗ ಮಿಸ್ ಮಾಡದೆ KG ಕೊಪ್ಪಲಲ್ಲಿ ಸರಸ್ವತಿಪುರಂ ಅಲ್ಲ, ಇಲ್ಲಿರೋ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ಗೆ ಬಂದು ಅವರ ಒಥೆಂಟಿಕ್ ಬಿರಿಯಾನಿನ ಟ್ರೈ ಮಾಡಿ. ಸೊ ತುಂಬಾ ಡಿಶಸ್ ಇದೆ. ಸೊ ನಾನು ಕೂಡ ಟ್ರೈ ಮಾಡೋದಕ್ಕೆ ಕ್ಯೂರಿಯಸ್ ಇದ್ದೀನಿ. ಇಲ್ಲ ಟ್ರೈ ರೆಡಿ ಆಗ್ತಾ ಇದೆ, ಇನ್ನು ಬೇಯ್ತಾ ಇದೆ. ಸೊ ಟೇಸ್ಟ್ ಮಾಡೋಕ್ಕೆ ರೆಡಿ ಇದೆ. ವೈಬ್ ಆಬ್ವಿಯಸ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನಾವು ಇನಾಗ್ರೇಟ್ ಮಾಡಿದ್ದೀವಿ ಅಂದರೆ ಮತ್ತಷ್ಟು ಮಗದಷ್ಟು ಬ್ರಾಂಚ್ ಆಗೇ ಆಗುತ್ತೆ. ಸೊ ಎಸ್, ಆಗಲಿ ಅಂತ ವಿಶ್ ಕೂಡ ಮಾಡ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಅಂದರೆ ನಾವು ಇನಾಗ್ರೇಟ್ ಮಾಡಿದ್ದೀವಿ ಅಂತಲ್ಲ, ಮೈಸೂರಲ್ಲಿ ಪ್ರತಿಯೊಂದು ಜಾಗನೂ ತುಂಬಾ ಒಥೆಂಟಿಕ್ ಆಗಿದೆ. ಆ್ಯಂಡ್ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೆಂಗಳೂರವ್ರು ಕಾಯ್ಕೊಂಡು ಕೂತಿರ್ತೀವಿ ಪ್ರತಿ ವೀಕೆಂಡು ಕೂಡ. ಸೊ ಇದೊಂದು ಹೊಸ ಜಾಗ. ಸೊ ಟ್ರೈ ಮಾಡೋದನ್ನ ಮರಿಬೇಡಿ. ಆನ್ ಬೋರ್ಡ್ ಇದೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಮೈಸೂರಲ್ಲಿ. ಸೊ ನಮ್ದು ಫಸ್ಟ್ ಬ್ರಾಂಚ್ ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಂದು ಟೇಸ್ಟ್ ಮಾಡಿ ವಿಸಿಟ್ ಮಾಡಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಕ್ರೌಡ್ ಕೂಡ ಚೆನ್ನಾಗಿ ಬಂದಿದ್ದಾರೆ. ಸೊ ಎಲ್ಲ ಫುಡ್ ಟೇಸ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಇವಾಗ. ಸೆಲೆಬ್ರಿಟಿ ನಮ್ಗೆ ಗೊತ್ತಿರೋರೆ, ಕಾರ್ತಿಕ್ ಮಹೇಶ್ ನನ್ನ ಫ್ರೆಂಡ್. ಸೊ ಮೈಸೂರು ಇರೋದ್ರಿಂದ ಸಿಕ್ಕಾಪಟ್ಟೆ ನಮಗೆ ಗೊತ್ತಿರೋರು. ಮೈಸೂರು ಜನತೆಗೆಲ್ಲ ಶುಭ ಕೋರ್ತೀನಿ. ನಮಗೂ ಕೂಡ ಹಾರೈಸ್ತಾರೆ, ಹಾರೈಸಿ ಬೆಳೆಸಿ. ಸೊ ಒಂದು ಅಥೆಂಟಿಕ್ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಸರ್ವ್ ಮಾಡ್ತೀವಿ ಸವಿಲಿ. ಎಲ್ಲ ಡಿಶಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಒಂದು 50ಕ್ಕಿಂತ ಹೆಚ್ಚು ಬ್ರಾಂಚಸ್ ಇದೆ ಮೈಸೂರಲ್ಲಿ. ಹೌದು, ಇದೆ ಫಸ್ಟು. ತುಂಬ ಚೆನ್ನಾಗಿ ಬಂದಿದೆ ಅವರ ಟೇಸ್ಟ್ ಆಗಲಿ ಪ್ರತಿಯೊಂದು. ಹಾಗೆ ಸೆಲೆಬ್ರಿಟೀಸ್ ಬಂದು ಉದ್ಘಾಟನೆ ಮಾಡಿದ್ದಾರೆ. ಕಾರ್ತಿಕ್ ಮಹೇಶ್ ನನ್ನ ಆತ್ಮೀಯ ಸ್ನೇಹಿತ. ಸೊ ಹಾಗಾಗಿ ಖುಷಿ ಆಗ್ತಾ ಇದೆ. ಎಸ್, ನಿಮಗೆ ಕಾಕಿನಾಡ ಚಿಕನ್, ಗುಂಟೂರು ಚಿಕನ್, ಚಿಲ್ಲಿ ಚಿಕನ್, ಕಬಾಬ್,
ಬಿರಿಯಾನಿ ಮೇನ್ಲಿ ಬಿರಿಯಾನಿ ನೀವು ಟೇಸ್ಟ್ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಎಂಟೈರ್ ಮೈಸೂರಲ್ಲಿ ನಾವು ಕೂಡ ತುಂಬ ಕಾಂಪಿಟೇಟರ್ ಅನಾಲಿಸಿಸ್ ಮಾಡಿರ್ತೀವಿ, ಎಲ್ಲ ಕಡೆ ಹೋಗಿ ನೋಡಿ ಯಾವ ರೀತಿ ಇದೆ ಹೇಗೆ ಅಂತ. ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಹೇಳೋದಕ್ಕಿಂತ ನೀವುಗಳೆಲ್ಲ ಟೇಸ್ಟ್ ಮಾಡಿ ಹೇಳಿದ್ರೆ ಇನ್ನೂ ಖುಷಿ ಆಗುತ್ತೆ. ರೇಟ್ಸ್ ಎಲ್ಲ ಕಾಂಪಿಟೇಟಿವ್ಲಿ ಕಮ್ಮಿ ಇದೆ. ಇನಾಗ್ರಲ್ ಆಫರ್ ಬಂದು ಈಗ ನೀವು ಬಿರಿಯಾನಿ ಪ್ರೈಸ್ ಕೇಳಿದ್ರೇ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆಫರ್ ಅಂತ. ಸೊ ಆ ಥರ ಪ್ರೈಸಿಂಗ್ ಮಾಡಿದ್ದೀವಿ. ಸೊ ಎಲ್ಲ ಕಡೆ ಲೈಕ್ ಒಂದು ಚಿಕನ್ ಬಿರಿಯಾನಿಗೆ 200 ರೂಪಾಯಿ ಮೇಲಿದೆ. ಸೊ ನಮ್ಮದು 200 ರೂಪಾಯಿಂದ ಒಳಗಿದೆ. ಓಕೆನಾ? ಸೊ ಒಂದು ಚೆಕ್ ಮಾಡಿ ಎಲ್ಲರೂ ತಿಂದು ಸವಿಯಲಿ. ಮೈಸೂರಿನ ಚಿಕನ್ ಪ್ರಿಯರಿಗೆ ಒಂದು ಹಬ್ಬದ ಊಟ ಥರ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ. ಒಂದು ದೊನ್ನೆ ಬಿರಿಯಾನಿನ ಬೆಂಗಳೂರಿಗಾಗಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಚಿಕ್ಕಪೇಟೆ. ಸೊ ಅವ್ರ ಲೆಗೆಸಿ ಅವಾಗಿಂದ ಕಾಪಾಡ್ಕೊಂಡ್ಬಂದಿದ್ದಾರೆ. ಆ ಟೇಸ್ಟು, ಆ ಮ್ಯಾನೇಜ್ಮೆಂಟ್ ಆಗಲಿ ಪ್ರತಿಯೊಂದು. ಪ್ರದೀಪ್ ಮತ್ತು ನವೀನ್ ಅನ್ನೋರು ನಮಗೆ ಸಪೋರ್ಟ್ ಮಾಡಿದ್ದು, ಓನರ್ಸು. ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಹಾಗಾಗಿ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ನಾವುಗಳೇ ಶುದ್ಧತೆ ಅನ್ನೋದಕ್ಕೆ ಸರ್ ಪ್ರತಿಯೊಂದಕ್ಕೂ ಒಂದು SOP ಅಂತ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್. ಸೊ ಅದು ಚೆಕ್ಲಿಸ್ಟ್ನ ಪ್ರತಿಯೊಂದು ಮ್ಯಾನೇಜರ್ಸ್ ಇದ್ದಾರೆ, 2-3 ಜನ ಮ್ಯಾನೇಜರ್ಸ್ ಇದ್ದಾರೆ, ಪ್ರತಿಯೊಂದು ಫಾಲೋ ಮಾಡ್ತಾರೆ. ಚೆಕ್ಲಿಸ್ಟ್ಗಳಾಗುತ್ತೆ, ಕ್ಲೀನಿಂಗ್ಸ್ ಇರುತ್ತೆ, ಪ್ರತಿಯೊಂದು ಆಗುತ್ತೆ ಸರ್ ಡೀಟೇಲ್ ಆಗಿ. ತೇಜಸ್.